ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಔಟಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಆ ಜಾಗದ ಬಗ್ಗೆ ಗೊತ್ತಿರ್ಬೋದು, ಬಟ್ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮು. ನಮ್ಮದು ಚೆಕ್-ಇನ್ ಇದ್ದಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ನಾವೇನು ಮಾಡಿದ್ವಿ, ಒಂದವೇ ಇನ್ನೊಂದು ಜಾಗಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ನಾವು ಹೋಗಿದ್ದೆ ಕೊಕ್ಕರೆಬೆಳ್ಳೂರು. ಆದರೆ ನಾವು ಅಂದ್ಕೊಂಡಿರೋಷ್ಟು ಸಾಕಷ್ಟು ಕೊಕ್ಕರೆಗಳೇನು ಅಲ್ಲಿ ಇರಲಿಲ್ಲ. ಸಣ್ಣ ಪುಟ್ಟ ಕೊಕ್ಕರೆಗಳು ಅಲ್ಲಿ ಇರುವಂಥದ್ದನ್ನು ಮಾತ್ರ ಇತ್ತು. ಏನಕ್ಕಂದರೆ ಅದು ಸೀಸನಲ್ ಪಕ್ಷಿ ಆಗಿರೋದ್ರಿಂದ ಕೆಲವೊಂದು ಸತಿ ವರ್ಷೆಗಳು ಬರುತ್ತೆ. ಬಟ್ ನಾವು ಹೋಗಿರೋ ಟೈಮಲ್ಲಿ ಅದು ವರ್ಷೆ ಬರೋವಂಥ ಟೈಮ್ ಇಲ್ಲದ ಕಾರಣ ಅಲ್ಲಿ ಜಾಸ್ತಿ ಏನು ಇರಲಿಲ್ಲ. ಕೊಕ್ಕರೆಬೆಳ್ಳೂರಲ್ಲಿ ಕೊಕ್ಕರೆಗಳಂತೂ ಕಾಣಿಸ್ಲಿಲ್ಲ ಜಾಸ್ತಿ. ಅದಕ್ಕೆ ನಾವು ಹೋಗೋ ಜಾಗಕ್ಕೆ ಮತ್ತೆ ನಾವು ಹೋಗೋಣ ಬೇಗ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಹೊತ್ತು ಅಲ್ಲಿ ಇರಲಿಲ್ಲ, ಹೊರಟ್ಬಿಟ್ವಿ. ಹೋಗ್ತಾ ಅಂದವೇ ಬಂದುಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಚೆಕ್-ಇನ್ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಹೋಗ್ತಿರೋ ಜಾಗ ಬಂದುಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿರೋದ್ರಿಂದ ಅಲ್ಲಿ ಜಸ್ಟ್ ನಮ್ಮ ಐ ಡಿ ಕಾರ್ಡ್ಸ್ ಆಗಿರ್ಬೋದು ಮತ್ತು ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ನಮ್ಮನ್ನು ಒಳಗಡೆಗೆ ಬಿಡ್ತಾರೆ. ನಾವು ಅಲ್ಲಿಂದ ಮತ್ತೆ ನಾವು ಹೋಗಬೇಕಾಗಿರೋ ಜಾಗಕ್ಕೆ ನಾವು ಹೊರಟ್ವಿ. ನಾವು ಹೋಗ್ತಿರೋ ಜಾಗ ಬಂದುಬಿಟ್ಟು ಬ್ಯಾಂಗ್ಳೂರಿಂದ ಬರೀ 105 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರೋದು. ಇದು ಫುಲ್ ನೇಚರ್ ಆಗಿದೆ. ಮತ್ತು ಇದು ಬಂದುಬಿಟ್ಟು ಮುತ್ತತ್ತಿ ಅಂತಲೂ ಹೇಳ್ತಾರೆ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಯಾವ ಪ್ಲೇಸ್ ಇದು ಅಂತ. ನಾವು ಉಳ್ಕೊಂಡಿದ್ದು ಬಂದುಬಿಟ್ಟು ಭೀಮೇಶ್ವರಿ ಅಡ್ವೆಂಚರ್ ಆ್ಯಂಡ್ ನೇಚರ್ ಕ್ಯಾಂಪ್ ಅಂತ. ಇದು ಬಂದುಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ನಡೆಸ್ತಾ ಇರೋದ್ರಿಂದ ನಾವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಬಂದಿದ್ವಿ. ಇಲ್ಲಿ ನೀವು ಇಲ್ಲೇ ಬಂದು ಕೂಡ ಬುಕ್ ಮಾಡ್ಕೋಬೋದು. ಬರ್ತಿದ್ದಂಗೆ ನಮಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ನಮಗೆ ಇಲ್ಲಿ 2 ಆಪ್ಷನ್ ಇದೆ. ಒಂದು ಬಂದುಬಿಟ್ಟು ಡೇ ಔಟಿಂಗ್ ಅಂತ ಹೇಳಿದ್ರೆ ಮಾರ್ನಿಂಗ್ ಬಂದುಬಿಟ್ಟು ಈವ್ನಿಂಗ್ ಚೆಕ್ಔಟ್ ಆಗ್ಬೋದು. ಇನ್ನೊಂದು ಆಪ್ಷನ್ ಬಂದುಬಿಟ್ಟು ನೀವು ಮಧ್ಯಾಹ್ನ ಚೆಕ್-ಇನ್ ಆಗಿಬಿಟ್ಟು ನೆಕ್ಸ್ಟ್ ಚೆಕ್ಔಟ್ ಆಗೋ ಆಪ್ಷನ್ ಕೂಡ ಇದೆ. ಇಲ್ಲಿ ನಿಮಗೆ ಪ್ಯಾಕೇಜಸಲ್ಲಿ ಬಂದುಬಿಟ್ಟು ಒಂದೊಂದಕ್ಕೆ ಡಿಫ್ರೆಂಟ್ ರೇಟ್ ಇದೆ. ಪ್ಯಾಕೇಜಸಲ್ಲಿ ಬಂದುಬಿಟ್ಟು ನಿಮಗೆ ಇನ್ಕ್ಲೂಡಿಂಗ್ ಫುಡ್ಡು ಕೆಲವೊಂದು ಗೇಮ್ಸ್ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ನಾವು ಬಂದುಬಿಟ್ಟು ಒನ್ ಡೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡು ಬಂದಿರೋದು ಕಾರಣ ನಾವು ಆನ್ಲೈನಲ್ಲೇ ಕಾಟೇಜ್ನ ಬುಕ್ ಮಾಡ್ಕೊಂಡು ಬಂದಿದ್ವಿ. ನಾವು ಬುಕ್ ಮಾಡಿರೋ ಕಾಟೇಜ್ ನೇಮ್ ಬಂದುಬಿಟ್ಟು ಟೆಂಟೆಡ್ ಕಾಟೇಜ್ ಅಂತ. ಇದು ನೋಡಿ, ಕಾಟೇಜ್ ರೂಮ್ ನೋಡಿ ಎಷ್ಟು ನೀಟಾಗಿದೆ, ಕ್ಲೀನಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಒಳಗಡೆಯಿಂದನೂ ಅಷ್ಟೇ ಹೊರಗಡೆಯಿಂದನೂ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ನೀಟಾಗಿ ಕ್ಲೀನಾಗಿ ಒಳ್ಳೆ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇವನ್ ವಾಶ್ರೂಮ್ ಕೂಡ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮಗಿಲ್ಲಿ ರೂಮಿಂದ ಹೊರಗಡೆ ನೋಡಿದ್ರೆ ನಮಗಿಲ್ಲಿ ಒಳ್ಳೆ ನೇಚರ್ ವ್ಯೂ ಕಾಣುತ್ತೆ. ಹಾಗೆ ನಮಗೆ ನದಿ ಹರಿತಾ ಇರೋ ಕೂಡ ಕಾಣುತ್ತೆ. ಇಲ್ಲಿ ಮಕ್ಕಳಿಗೆ ಆಡೋಕ್ಕೆ ಅಂತ ಡಿಫ್ರೆಂಟ್ ಟೈಪ್ ಆಫ್ ಗೇಮ್ಸ್ ಇದೆ. ಬನ್ನಿ ನೋಡೋಣ ಏನೇನಿದೆ, ಹೆಂಗಿದೆ ಅಂತೆಲ್ಲ ನೋಡೋಣ. ಇಲ್ಲಿ ಬಂದುಬಿಟ್ಟು ನಿಮಗೆ 3 ಡಿಫ್ರೆಂಟ್ ಕಾಟೇಜಸ್ ಸಿಗುತ್ತೆ. ಆಲ್ರೆಡಿ ಹೇಳ್ದಂಗೆ ಒಂದು ಟೆಂಟೆಡ್ ಕಾಟೇಜಸ್ ನಾವು ಉಳ್ಕೊಂಡಿದ್ದು. ಇದು ಬಂದುಬಿಟ್ಟು ಲಾಗ್ ಹಟ್ ಅಂತ ಹೇಳ್ತಾರೆ. ಇದು ಬಿಟ್ಟು ಇನ್ನೊಂದು ಬಂದುಬಿಟ್ಟು ಮಡ್ ಹಟ್ ಅಂತ ಇದೆ. ಇದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಈ ಲಾಗ್ ಹಟ್ಟಲ್ಲಿ ಉಳ್ಕೋಬೋದು. ನಾವು ಚೆಕ್-ಇನ್ ಮಧ್ಯಾಹ್ನ ಮಾಡಿರೋ ಕಾರಣ ಫಸ್ಟು ಊಟ ಮುಗಿಸ್ಕೊಂಬಿಟ್ಟು ಆಮೇಲಿಂದ ಬೇರೆ ಆ್ಯಕ್ಟಿವಿಟೀಸ್ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಡೈನಿಂಗ್ ಏರಿಯಾಗೆ ಬಂದ್ವಿ. ಡೈನಿಂಗ್ ಏರಿಯಾ ಬಂದುಬಿಟ್ಟು ಎಲ್ಲ ಕಾಟೇಜಸ್ವರೆಗೂ ಕಾಮನ್ ಆಗಿರುತ್ತೆ. ನೀವು ಬಂದುಬಿಟ್ಟು ಇಲ್ಲಿ ಏನೇನು ಬೇಕೋ ಎಲ್ಲನೂ ನೀವೇ ಸರ್ವ್ ಮಾಡ್ಕೋಬೋದು. ಇಲ್ಲಿ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಇಲ್ಲಿ ಬಂದರೆ ಮಕ್ಳುಗಳಿಗೆ ಆಟ ಆಡೋಕ್ಕೆ ಅಂತಲೇ ಈ ಜಾಗಗಳು, ಕೆಲವೊಂದು ಜಾಗಗಳಿದೆ. ಏನೇನಿದೆ ಅಂತ ನೋಡೋಣ ಬನ್ನಿ. ಇನ್ನು ಪುಟ್ಟು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಸಣ್ಣ ಮಕ್ಕಳಿಗೆ ಅಂತಲೇ ಜಿಪ್ಲೈನ್ ಥರ ಮಾಡಿದ್ದಾರೆ. ಇದು ಬಂದುಬಿಟ್ಟು ನೆಟ್ ವಾಕ್ ಅಂತ. ಇದು ನೆಟ್ ಹಾಕಿರ್ತಾರೆ. ನೀವು ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ನೇಚರ್ ವ್ಯೂನ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳದೆಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಈ ಕಡೆಗೆ ಬರ್ತಿದ್ದಂಗೆ ನಮಗೆ ನದಿ ಹರಿತಾ ಇರೋದು ಕಾಣಿಸ್ತು. ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಫುಲ್ಲು ನದಿ ಇರೋದ್ರಿಂದ ನಿಮ್ಗೆ ವ್ಯೂ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದು ಬೇರೆ ನಾವು ಬರೋ ಟೈಮ್ 4:30 ಆಗಿರೋದ್ರಿಂದ ಆಗ್ತಾನೆ ಬಿಸಿಲು ಕಮ್ಮಿ ಆಗ್ತಾಯಿತ್ತು. ಅದರಿಂದ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇಲ್ಲಿ ದೊಡ್ಡವ್ರಿಗೆ ಅಂತಲೇ ಜಿಪ್ ಲೈನಿಂಗ್ ಇದೆ. ಜಿಪ್ ಲೈನಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಬೇಕಾದರೆ ಜಿಪ್ ಲೈನಿಂಗ್ನ ಟ್ರೈ ಮಾಡ್ಬೋದು. ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ನಮ್ಮದು ಪ್ಯಾಕೇಜಲ್ಲಿ ಕೊರಾಕಲ್ ರೈಡ್ ಕೂಡ ಇನ್ಕ್ಲೂಡ್ ಇರೋದ್ರಿಂದ ಕೊರಾಕಲ್ ರೈಡ್ ಹೋಗೋಣ ಅಂತ ಹೋದ್ವಿ. ಅದು ಕ್ಲಿಪ್ಪಿಂಗ್ಸ್ ನಂಗೆ ತೆಗಿಯೋಕ್ಕಾಗಲಿಲ್ಲ. ಆಮೇಲಿಂದ ಆ ರೈಡೆಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಇರುತ್ತೆ. ಆ ರೈಡೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸನ್ಸೆಟ್ ವ್ಯೂ ನೋಡೋಕೆ ಬ್ಯೂಟಿಫುಲ್ ಆಗಿತ್ತು. ಈಗ ಸನ್ಸೆಟ್ ವ್ಯೂ ನೋಡೋಣ ಅಂತ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನಾವು ಸನ್ಸೆಟ್ ವ್ಯೂ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು ಡೈನಿಂಗ್ ಏರಿಯಾಗೆ. ಅಲ್ಲಿ ನಮಗೆ ಕ್ಯಾಂಪ್ ಫೈರು ಮತ್ತು ಸ್ನ್ಯಾಕ್ಸ್, ಟೀ ಎಲ್ಲ ಅರೇಂಜ್ ಆಗಿತ್ತು. ಅದಕ್ಕೆ ಹೋದ್ವಿ. ಮತ್ತು ಏನಂತ ಹೇಳಿದ್ರೆ ಇಲ್ಲಿ ನೈಟ್ ಆಗ್ತಿದ್ದಂಗೆ ತುಂಬಾ ಕತ್ತೆ ಇರುತ್ತೆ. ಮತ್ತು ಹೊರಗಡೆ ಅಷ್ಟೊಂದು ಲೈಟ್ಸ್ ಎಲ್ಲ ಏನೂ ಇರೋದಿಲ್ಲ. ಎಲ್ಲ ಕಾಟೇಜಸಲ್ಲೂ ಒಂದೊಂದು ಟಾರ್ಚ್ ಕೊಟ್ಟಿರ್ತಾರೆ. ಟಾರ್ಚ್ ಇಟ್ಕೊಂಡು ನಾವು ಓಡಾಡಬೇಕಾಗತ್ತೆ ಕತ್ಲೆ ಆದಮೇಲೆ. ಹೊರಗಡೆ ಅಂದರೆ ಕಾಟೇಜಸ್ ಮುಂದೆ ಮಾತ್ರ ಸ್ವಲ್ಪ ಲೈಟ್ ಥರ ಹಾಕಿರ್ತಾರೆ. ಅದು ಬಿಟ್ಟರೆ ಸ್ಟ್ರೀಟ್ ಲೈಟ್ ಥರ ಆಗಲಿ ಅಥವಾ ತುಂಬ ಲೈಟಿಂಗ್ ಆಗಲಿ ಏನೂ ಇರೋಲ್ಲ. ಅದಕ್ಕೆ ಸ್ವಲ್ಪ ಆದಷ್ಟು ಬೇಗ ಹೋದರೆ ಒಳ್ಳೆಯದು ಅಂತ ಅನ್ಸುತ್ತೆ. ಇಲ್ಲಿ ಕ್ಯಾಂಪ್ ಫೈರ್ ಇತ್ತು. ಕ್ಯಾಂಪ್ ಫೈರಲ್ಲಿ ಕೂತ್ಕೊಂಡು ಸ್ವಲ್ಪ ಟೀ, ಸ್ನ್ಯಾಕ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಕ್ಯಾಂಪ್ ಫೈರ್ ಆದಮೇಲೆ ಆಲ್ರೆಡಿ ಡಿನ್ನರ್ ಟೈಮ್ ಆಗಿಬಿಟ್ಟಿರೋದ್ರಿಂದ ಡಿನ್ನರ್ ಕೂಡ ಮುಗಿಸ್ಕೊಂಡು ಒಟ್ಟಿಗೆ ರೂಮ್ಗೆ ಹೋಗಿ ನೆಕ್ಸ್ಟ್ ಮಾಡಿದ್ವಿ.
ಮಾರ್ನಿಂಗ್ ಆಗ್ತಿದ್ದಂಗೆ ನಮಗೆ ನೇಚರ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ. ಇದು ಕೂಡ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತು. 5 ಕಿಲೋಮೀಟರ್ಸ್ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಇಟ್ಸ್ ಟೈಪ್ ಆಫ್ ಸ್ಮಾಲ್ ಟ್ರಕ್ಕಿಂಗ್, ಏನಕ್ಕಂటే ಸಣ್ಣ ಪುಟ್ಟ ಗುಡ್ಡಗಳು ಕೂಡ ಇರುತ್ತೆ. ಇಲ್ಲಿ ನೋಡೋದಂಗೆ ನಮಗೆ ಗುಂಪಾಗಿ ಕರ್ಕೊಂಡು ಹೋಗ್ತಾರೆ. ಅಲಾಂಗ್ ವಿತ್ ದ ಗೈಡ್. ಏನಂತ ಹೇಳಿದ್ರೆ ಸುತ್ತಮುತ್ತ ಫುಲ್ಲು ಕಾಡಿರೋದ್ರಿಂದ ನಮ್ಗೆ ಗುಂಪಾಗಿ ಕರ್ಕೊಂಡು ಹೋಗ್ತಾರೆ. ನಾವಿಲ್ಲಿ ಬಂದರೆ ಒಂದು ವ್ಯೂ ಪಾಯಿಂಟ್ ಥರ ಇದೆ. ಇಲ್ಲಿ ವ್ಯೂ ಪಾಯಿಂಟ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಸುತ್ತಮುತ್ತ ಫುಲ್ಲು ನದಿ ಹರಿಯೋದನ್ನೆಲ್ಲ ನೋಡ್ಬೋದು ಮತ್ತು ನೇಚರ್ ಕೂಡ ವ್ಯೂ ಮಾಡ್ಬೋದು. ಬ್ಯೂಟಿಫುಲ್ ಆಗಿದೆ. ಇನ್ನೂ ಯಾರಾದರೂ ಈ ಜಾಗಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಬಂದು ಈ ಜಾಗನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಟಾಟಾ, ಬೈ ಬೈ, ಸಿ ಯು.